ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮುಂಬರುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಬಹುದಾದಂಥ ಸಾಮಾನ್ಯ ಕನ್ನಡ ಈ ಒಂದು ವಿಷಯದ ಮೇಲಿನ ಪ್ರಶ್ನೆಗಳನ್ನು ಇಲ್ಲಿ ನಾವು ಚರ್ಚೆ ಮಾಡುವ. ಫ್ರೆಂಡ್ಸ್, ಈ ಒಂದು ಕ್ವಶನ್ಗಳು ಮ್ಯಾಕ್ಸಿಮಮ್ ಕೆಲವೊಂದು ಪ್ರಶ್ನೆಗಳು ಎಲ್ಲ ಒಂದು ಪ್ರಿವಿಯಸ್ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ ಪ್ರಶ್ನೆಗಳಾಗಿರ್ತವೆ ಮತ್ತು ಇದೇ ಸೇಮ್ ಪ್ಯಾಟರ್ನಲ್ಲಿ ಮುಂಬರುವ ನಿಮಗೆ ಎಲ್ಲ ಒಂದು ವಿವಿಧ ಎಕ್ಸಾಮ್ಗಳಿಗೆ ಇವು ಹೆಲ್ಪ್ಫುಲ್ ಆಗ್ತವೆ. ಸೊ ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಹೆಮ್ಮರ ಇದನ್ನು ಬಿಡಿಸಿ ಬರೆದಾಗ ಏನಾಗುತ್ತಾ? ಹಿರಿದಾದ ಪ್ಲಸ್ ಮರ, ಹೆಮ್ಮರ, ಇದು ಕರೆಕ್ಟು. ಅಥವಾ ಹಿರಿದು ಪ್ಲಸ್ ಮರ, ಹಿರಿದು ಪ್ಲಸ್ ಮರ ಹೆಮ್ಮರ ಅಂತಲೂ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಒಗ್ಗಟ್ಟು, ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು, ಇದು ಕರೆಕ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಸರಿಯಾದ ಶಬ್ದ ರೂಪವನ್ನು ನಾವು ಐಡೆಂಟಿಫೈ ಮಾಡಬೇಕು. ನಿರ್ಬಂಧ ಯಾವುದು ಕರೆಕ್ಟ್ ಆಗುತ್ತಾ? ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನಿರ್ಬಂಧ, ಇದಕ್ಕೆ ದೊಡ್ಡದ ಬರ್ತದೆ. ನೆಕ್ಸ್ಟ್ ಅವಗಾಹನೆ, ಇದು ಕರೆಕ್ಟ್ ಆಗುತ್ತೆ. ಆಕಾಶ, ಆಕಾಶ ಅಂದರೆ ಏನು? ಭಾನು. ಈ ಭಾನು ಅಂದರೆ ಕನ್ಫ್ಯೂಸ್ ಆಗ್ತೀರ, ಮ್ಯಾಕ್ಸಿಮಮ್ ಜನ ಕನ್ಫ್ಯೂಸ್ ಆಗ್ತೀರ. ಇದನ್ನು ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಂತ ನಾವು ಹೇಳ್ತೀವಿ ಇಲ್ಲಿ. ಸೂರ್ಯ, ರವಿ. ಓಕೆ, ಈ ದೊಡ್ಡ ಭಾ ಅಂದ್ರೆ ಸೂರ್ಯ ರವಿ ಆಗ್ತಾನೆ. ಓಕೆ, ಅಬ್ದಿ ಅಂದರೆ ಏನು? ಅಬ್ದಿ ಅಂದರೆ ಏನು? ಕಾಮೆಂಟ್ ಮಾಡಿ ನೋಡೋಣ. ಭವನೆ, ಭವನೆ ಅಂದರೆ ಕಷ್ಟ. ಪನಿ, ಪನಿ ಅಂದರೆ ಏನು? ಹನಿ. ಇಲ್ಲಿ ವಿರುದ್ಧಾರ್ಥಕ ಪದಕ. ಹೇಳಿ, ಇದರ ವಿರುದ್ಧ ಪದ ಶೂರ. ಹಗಲು, ಇರುಳು. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳೆಂದರೆ ಅವು ಸ್ವರಗಳು. ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಅವು ವ್ಯಂಜನಗಳು. ಮತ್ತು ಗುಣಿತಾಕ್ಷರಗಳಂದ್ರೆ ಏನು? ಈಗ ಕ ಪ್ಲಸ್ ಅ, ಇವು ವ್ಯಂಜನ ಮತ್ತು ಸ್ವರ ಸೇರಿ ಈ ಥರ ಇವು ಗುಣಿತಾಕ್ಷರಗಳಾಗ್ತವೆ. ಓಕೆ, ಅಥವಾ ಬಳ್ಳಿಗಳು, ಕ, ಈ ರೀತಿ. ಓಕೆ, ಆಮೇಲೆ ರೂಢನಾಮಕ್ಕೆ ಉದಾಹರಣೆ ಯಾವುದು? ರೂಢನಾಮ ಅಂದರೆ ರೂಢಿಯಿಂದ ಬಂದಂಥದ್ದು. ಅದು ಪರ್ವತ, ನದಿ, ಗಿಡ, ಮರ. ಆಮೇಲೆ ಸೀತೆ, ಇದು ಏನಾಗ್ತದ? ಅಂಕಿತ ನಾಮ ಆಗ್ತದ. ಇದು ಅಂಕಿತ ನಾಮ, ಇಟ್ಟ ಹೆಸರು. ವಿದ್ಯಾರ್ಥಿ, ಇದು ಅರ್ಥಕ್ಕನುಗುಣವಾಗಿ ಆಗುವಂಥ ಹೆಸರು, ಅಂದರೆ ಇದು ಅನ್ವರ್ಥಕ ನಾಮ. ಅನ್ವರ್ಥಕ ನಾಮ ಆಗ್ತದೆ. ಆಮೇಲೆ ಹಲವು, ಹಲವು, ಕೆಲವು, ಮುಂತಾದವು, ಇವೆಲ್ಲ ಏನಾಗ್ತವೆ? ಪರಿಮಾಣವಾಚಕ. ಆಮೇಲೆ ಅನ್ನು ಯಾವ ವಿಭಕ್ತಿ ಪ್ರತ್ಯಯ? ಅನ್ನು ಇದು ದ್ವಿತೀಯ. ಪ್ರಥಮವು ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಹೀಗೆ, ಕೆ, ಅಕ್ಕೆ, ಪಂಚಮಿ ದಿಶೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಓಕೆ, ಆಮೇಲೆ ಸಂಬೋಧನೆ ಎ, ಈರ ಅಂತ ಬರ್ತದೆ. ಬಟ್ ಕನ್ನಡದಲ್ಲಿ ಒಟ್ಟು 7 ವಿಭಕ್ತಿ ಪ್ರತ್ಯಯಗಳು. ಬೇಗನೆ, ಇದು ಯಾವ ಅವ್ಯಯಕ್ಕೆ ಉದಾಹರಣೆ? ಬೇಗನೆ ಅನ್ನೋದು ಇದು ಸಾಮಾನ್ಯ ಅರ್ಥವನ್ನು ಕೊಡುವಂಥ ಅವ್ಯಯ ಆಗ್ತದೆ. ಲೋಪಸಂಧಿಗೆ ಉದಾಹರಣೆ ಯಾವುದು? ಲೋಪಸಂಧಿಗೆ ಇಲ್ಲಿ ಊರೂರು ಆಗ್ತದೆ. ಯಾಕೆ?
ಊರು ಪ್ಲಸ್ ಊರು. ಊರು ಇಲ್ಲಿ ಊ ಇದೆಯಲ್ಲ, ಹೌದಾ? ಊರು, ಆಮೇಲೆ ಇಲ್ಲಿ ಊರೂರು ಅಂದರೆ ಇಲ್ಲಿ ಹೂ ಬರ್ತದೆ. ಇದು ಸಣ್ಣ ಹೂ ಏನಾಗ್ತದೆ, ಇಲ್ಲಿ ಲೋಪ ಆಗ್ತದೆ. ಓಕೆ. ಆಮೇಲೆ ಮಳೆಯಿಂದ ಇದು ಯಕಾರಾಗಮ ಆಗ್ತದೆ. ಯಕಾರಾಗಮ ಸಂಧಿ. ಶಾಲೆಯಲ್ಲಿ ಇದು ಕೂಡ ಯಕಾರಾಗಮ. ಮಗುವಿಗೆ ವಕಾರಾಗಮ, ಹೌದಾ? ಆಮೇಲೆ ಈ ಕೆಳಗಿನವುಗಳಲ್ಲಿ ನೆಕ್ಸ್ಟ್ ಕ್ವಶನ್ನು, ಯಾವುದು ಆದೇಶ ಸಂಧಿಗೆ ಉದಾಹರಣೆ? ಮಳೆ ಪ್ಲಸ್ ಕಾಲ, ಮಳೆಗಾಲ. ಇಲ್ಲಿ ಕ ಗ ಆದೇಶವಾಗಿ ಬಂದಿದೆ. ಸೊ ಆದ್ದರಿಂದ ಇದು ಗದಭಾದೇಶ ಸಂಧಿ. ಇಲ್ಲಿ 14 ಮತ್ತು 17ರ ವಾಕ್ಯದಲ್ಲಿ ತಪ್ಪಾದ ಭಾಗವನ್ನು ಗುರುತಿಸಿ, ತಪ್ಪಿಲ್ಲದಿದ್ದರೆ ತಪ್ಪಿಲ್ಲ ಎಂದು ಗುರುತಿಸಿ. ಓಕೆ. ಇಲ್ಲಿ 16, 17 ಬರ್ತಾವ. ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂತೆ. ಸೊ ಇದು ಇಲ್ಲಿ ತಪ್ಪಿಲ್ಲ. ಓಕೆ, ಇದು ತಪ್ಪಿಲ್ಲ. ಓಕೆ. ಆಮೇಲೆ ಕುವೆಂಪುರವರ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಇದು 4 ತಂತಿ ಏನಿದೆಯಲ್ಲ, ಇದು ತಪ್ಪು. ಅವರಿಗೆ ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಆದಾಗ್ಯೂ ಇದು 4 ತಂತಿ ಅಲ್ಲ, ಇದು 4 ತಂತಿ. ಈ ಕೆಳಗಿನ ನುಡಿಗಟ್ಟುಗಳನ್ನು ಅದಕ್ಕೆ ಅರ್ಥವನ್ನು ನೀಡುವ ರೂಪವನ್ನು ಆಯ್ಕೆ ಮಾಡಿ. ಹದ್ದಿನ ಕಣ್ಣು ಅಂದರೆ ತೀಕ್ಷ್ಣ ದೃಷ್ಟಿ. ಕೈಕಚ್ಚು ಅಂದರೆ ನಷ್ಟವಾಗು. ಮೀಸೆ ಮಣ್ಣಾಗು ಅಂದರೆ ಸೋಲುಂಟಾಗು. 21 ಮತ್ತು 22ರಲ್ಲಿ ಇಂಗ್ಲಿಷ್ ಪದಕ್ಕೆ ಸರಿಯಾದ ಕನ್ನಡ ಅರ್ಥ ಆರಿಸಿರಿ. ಇಲ್ಲಿ ಟೆಂಡರ್ ಅಂದರೆ ಏನು? ಹರಾಜು. ನೋಟ್ ಅಂದರೆ ಏನಾಗುತ್ತಾ? ಶರ. ನೆನಪಿರಲಿ, ನೋಟ್ ಅಂದ್ರೆ ಏನು? ಶರ. ಇಲ್ಲಿ PQRS ಇವು ಕ್ರಮಬದ್ಧವಾಗಿಲ್ಲ. ಸೊ ಆದ್ದರಿಂದ ಅರ್ಥಪೂರ್ಣವಾಗುವಂತೆ ಪುನಃ ಜೋಡಿಸಿ ಅವುಗಳ ಅನುಕ್ರಮವನ್ನು ಗುರುತಿಸಬೇಕು. ಸೊ ಇಲ್ಲಿ ಕರೆಕ್ಟಾಗಿ SPRQ ಆಗುತ್ತಾ. ನಾನು ನಿನ್ನೆ 4 ತಂತಿ ಪುಸ್ತಕವನ್ನು ಓದಿ ಮುಗಿಸಿದೆ. ಸೊ ಆಪ್ಷನ್ ಎ ಈಸ್ ರೈಟ್. ಆಮೇಲೆ ಇಲ್ಲಿ ಶಿಶುನಾಳದ ಸಂತ ಶರೀಫರು ತತ್ವಕಾರರಾಗಿದ್ದಾರೆ. ಆಪ್ಷನ್ ಸಿ ಕರೆಕ್ಟ್. ಹೆಣ್ಣು ಮಕ್ಕಳ ಸರ್ಕಾರಿ ಪ್ರೌಢಶಾಲೆ. ಆಪ್ಷನ್ ಡಿ. ಅನ್ಯ ದೇಶಿ ಭಾಷೆ ಪದ ಗುರುತಿಸಿ. ನೋಡಿ, ಇಲ್ಲಿ ನೆರೆ, ಬಿಳಿದು, ಬೆಲ್ಲ ಇವೆಲ್ಲ ಏನಾಗ್ತವ? ಕನ್ನಡ ಪದಗಳಾಗ್ತವ. ಬಟ್ ದೇವಾಲಯ ಇದು ಸಂಸ್ಕೃತ ಆಗುತ್ತ. ಸಂಸ್ಕೃತ. ನೆಕ್ಸ್ಟು ನರಕ ಇದು ಅನ್ಯ ದೇಶ. ಇವೆಲ್ಲ ಕನ್ನಡ. ಇವು
ವಿವಿಧೋದ್ದೇಶ ಇದು ಯಾವ ಸಂಧಿ? ಇದು ಗುಣಸಂಧಿ. ಇಲ್ಲಿ ಹೇಗಾಗುತ್ತೆ? ಇದು ವಿವಿಧ ಪ್ಲಸ್ ಉದ್ದೇಶ, ವಿವಿಧ ಪ್ಲಸ್ ಉದ್ದೇಶ ವಿವಿಧೋದ್ದೇಶ ಗುಣಸಂಧಿ. ಆಮೇಲೆ ಸಂಧಿಗೊಂದಿ ಎಂಬುದು ಸಂಧಿಗೊಂದಿ, ಇದೇನಾಗ್ತದ? ಜೋಡು ನುಡಿ. ಆಚಾರ ವಿಚಾರ ಹಣ್ಣು ಹಂಪಲ ಇವೆಲ್ಲ ಏನು? ಜೋಡು ನುಡಿಗಳಾಗ್ತವ. ಬ್ರಹ್ಮ ಪದ ಬಿಡಿಸಿದಾಗ ಇದು ಕರೆಕ್ಟ್ ಆಗತ್ತ ನೋಡಿ. ಅಜಿತ ಪುರಾಣ ಯಾರ ಕೃತಿ? ಇದು ರನ್ನಂದು. ಹಚ್ಚೇವು ಕನ್ನಡದ ದೀಪ ಇದು ಯಾರ ಸಾಲು? DS ಕರ್ಕಿ. ಮರಿದುಂಬಿಯಾಗಿ ಮೇನಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್ ಇದು ಎಂಬ ಈ ಒಂದು ಉಕ್ತಿ ಅಥವಾ ಮಾತು ಯಾರದ್ದು? ನೋಡಿ, ಬನವಾಸಿ ಅಂದ ಕೂಡಲೇ ನಿಮಗೆ ನೆನಪಿಗೆ ಬರುವುದು ಪಂಪ. ಓಕೆ, ಪಂಪ ಇಸ್ ದ ರೈಟ್. ಆಮೇಲೆ ಕೆಳಗಿನ ಯಾವುದು SL ಭೈರಪ್ಪ ಅವರ ಕೃತಿಯಲ್ಲ? ಕವಲು, ಆವರಣ, ಉತ್ತರಕಾಂಡ ಇವೆಲ್ಲ ಏನದವಪ್ಪ? ಇವೆಲ್ಲ SL ಭೈರಪ್ಪ ಅವ್ರದ್ದು. ಬಟ್ ಸಂಸ್ಕಾರ ಅಲ್ಲ. ಬಟ್ ಇದು ಸಂಸ್ಕಾರ ಇಷ್ಟು ಇಂಪಾರ್ಟೆಂಟ್ ಕೃತಿ ಐತಿ. ಸೊ ಅದು ಯಾರ ಕೃತಿ ಅಂತ ಕಾಮೆಂಟಲ್ಲಿ ತಿಳಿಸಿ. ಎಷ್ಟು ಜನ ಕನ್ನಡ ಕವಿಗಳಿಗೆ ರಾಷ್ಟ್ರಕವಿ ಬಿರುದು ನೀಡಲಾಗಿದೆ? ಒಟ್ಟಾರೆ 3 ಜನಕ್ಕೆ. ಮೊದಲನೇದಾಗಿ ಯಾರಿಗೆ? ಗೋವಿಂದ ಪೈಗೆ. ಆಮೇಲೆ GS ಶಿವರುದ್ರಪ್ಪ. ಓಕೆ, ಇಲ್ಲಿ ಆಮೇಲೆ ಕುವೆಂಪು. ಇಲ್ಲಿ ಮೊಟ್ಟ ಮೊದಲು M ಗೋವಿಂದ ಪೈ ಅವರಿಗೆ 1949 ಇವರಿಗೆ 1964 ಕುವೆಂಪು ಅವರಿಗೆ. ಆಮೇಲೆ GS ಶಿವರುದ್ರಪ್ಪ ಅವರಿಗೆ 2006 ಓಕೆ, ಇವರು ಮೊದಲು, ಇವರು ಸೆಕೆಂಡು, ಇವರು ಥರ್ಡು. ಓಕೆ, ಇವಿಷ್ಟು ಮಹತ್ವದ ಕನ್ನಡ ಒಂದು ಪ್ರಶ್ನೆಗಳಾಗಿದ್ದವು. ಸೊ ಮುಂದಿನ ಒಂದು ಸೆಷನ್ನಲ್ಲಿ ಇನ್ನಷ್ಟು ಕನ್ನಡ ಮತ್ತು ಈ ಗಣಕಯಂತ್ರದ ಅಥವಾ ಕಂಪ್ಯೂಟರ್ ನಾಲೆಜ್ ಮೇಲಿನ ಪ್ರಶ್ನೆಗಳನ್ನು ಚರ್ಚೆ ಮಾಡುವ. ಅಲ್ಲಿಯವರೆಗೆ ನಮಸ್ಕಾರ.